ಒಂದು ದಿನ ಚಿಕ್ಕ ಹನುಮಂತನು ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ, ಅಯ್ಯೋ, ಎಷ್ಟು ಸುಂದರ ಹಣ್ಣು ಹೀಗೆ ಹೊಳೆಯುತ್ತಿದೆ, ನಾನು ಅದನ್ನು ತಿನ್ನಬೇಕು ಎಂದುಕೊಂಡ. ಅವನಿಗೆ ಆಲೋಚನೆ ಬಂತು, ಇದು ಒಬ್ಬ ಬಾಳೆಹಣ್ಣು, ಕಿತ್ತಳೆ ಹಣ್ಣು ಆಗಿರಬೇಕು ಎಂದು. ತಕ್ಷಣ ಆಕಾಶದತ್ತ ಹಾರಿ ಹಾರಿ ಸೂರ್ಯನತ್ತ ಹೋಗತೊಡಗಿದ. ಹನುಮಂತನು ಸೂರ್ಯನ ಹತ್ತಿರ ಹೋಗುತ್ತಿದ್ದಂತೆ ದೇಹ ಸುರುವಂತೆ ಆಯಿತು. ಸೂರ್ಯನು ಆಶ್ಚರ್ಯಗೊಂಡ. ಏನೋ ಈ ಚಿಕ್ಕ ವಾನರ ನನ್ನತ್ತ ಏಕೆ ಬರುತ್ತಿದ್ದಾನೆ ಎಂದ. ಇದನ್ನು ನೋಡಿ ದೇವತೆಗಳು ಭಯಪಟ್ಟರು. ಇಂದ್ರನು ಕೋಪಗೊಂಡು ತನ್ನ ವಜ್ರಾಯುಧವನ್ನು ಹಾರಿಸಿದ. ಅದರಿಂದ ಹನುಮಂತನು ನೆಲಕ್ಕೆ ಬಿದ್ದ. ಆಗ ದೇವತೆಗಳೇ ಪಶ್ಚಾತ್ತಾಪಪಟ್ಟರು. ಇವನು ಕೇವಲ ಮಗು, ಅವನಿಗೆ ಹಾನಿಯಾಗಬಾರದು ಎಂದು ಆಶೀರ್ವದಿಸಿದರು. ಅದರ ಫಲವಾಗಿ ಹನುಮಂತನು ಮತ್ತೆ ಎದ್ದು ಎಲ್ಲರಿಗೂ ಪ್ರಿಯನಾದ. ದೇವತೆಗಳು ಅವನಿಗೆ ಅನೇಕ ವರಗಳನ್ನು ಕೊಟ್ಟು ಅಮರಶೂರನಾದ.